ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಡಿಸೆಂಬರ್ 29ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಮೊದಲ ಆರ್ಟಿಕಲ್ನಲ್ಲಿ ಎಡಿಟೋರಿಯಲ್ ಅನ್ನು ಡಿಸ್ಕಸ್ ಮಾಡೋಣ. ಟ್ರೇಡ್ ಡಿಫೆನ್ಸ್ ಅನ್ನುವಂಥ ಎಡಿಟೋರಿಯಲ್. ಇಲ್ಲಿ ಚೈನಾದ 5 ಪ್ರಾಡಕ್ಟ್ಸ್ಗಳ ಮೇಲೆ ಮುಂದಿನ 5 ವರ್ಷಗಳವರೆಗೆ ಭಾರತದಿಂದ ಆಂಟಿ ಡಂಪಿಂಗ್ ಡ್ಯೂಟಿಯನ್ನ ಹೇರಿಕೆಯನ್ನ ಮಾಡಲಾಗಿದೆ. ಇದರ ಕುರಿತಾದಂಥ ಒಂದು ಸಂಪಾದಕೀಯವನ್ನು ನಾವು ಅಧ್ಯಯನ ಮಾಡೋಣ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ, ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಇಶ್ಯೂಸ್ಗಳ ಅಡಿಯಲ್ಲಿ, ಹಾಗೆ ಪ್ರಿಲಿಮ್ಸ್ಗೆ ಫ್ಯಾಕ್ಟ್ಸ್ಗಳ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗತ್ತೆ. ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಅವರು ರೀಸೆಂಟ್ಲಿ ನೋಟಿಫೈ ಮಾಡಿದ್ದಾರೆ ಆಂಟಿ ಡಂಪಿಂಗ್ ಡ್ಯೂಟಿಯನ್ನ ಚೈನಾದ 5 ಪ್ರಾಡಕ್ಟ್ಸ್ಗಳ ಮೇಲೆ ಹಾಕಲಾಗಿದೆ ಅಂತ ಹೇಳಿ. ಯಾತಕ್ಕೆ ಅಂತ ಅಂದ್ರೆ ನಮ್ಮ ಡೊಮೆಸ್ಟಿಕ್ ಪ್ರೊಡ್ಯೂಸರ್ಸ್ಗಳನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ. ಏನಿದು ಆಂಟಿ ಡಂಪಿಂಗ್ ಡ್ಯೂಟಿ ಅಂತ ಅಂದಾಗ, ತಮ್ಮ ರಾಷ್ಟ್ರಗಳಲ್ಲಿ ಆ ಪ್ರಾಡಕ್ಟ್ಸ್ಗಳನ್ನು ಯಾವ ಪ್ರೈಸಿಗೆ ಮಾರ್ತಾರೋ ಅದಕ್ಕಿಂತಲೂ ಕೂಡ ಕಡಿಮೆ ಪ್ರೈಸಿಗೆ ಎಕ್ಸ್ಪೋರ್ಟ್ ಮಾಡುವಂಥದ್ದು. ಇದು ಏನಾಗುತ್ತೆ ಅಂತಂದ್ರೆ, ಚೈನಾದಲ್ಲಿ ಒಂದು ಪೆನ್ನನ್ನು 10 ರೂಪಾಯಿಗೆ ಮಾರ್ತಾ ಇದ್ದು ಅದನ್ನ 8 ರೂಪಾಯಿಗೆ ಎಕ್ಸ್ಪೋರ್ಟ್ ಮಾಡಿದ್ದೆ ಆದ್ರೆ, ನಮ್ಮ ಮಾರ್ಕೆಟ್ಸ್ಗಳಲ್ಲಿ ಆ ಪ್ರೈಸಿನ ಬೆಲೆ ಏನಾದರೂ 10 ರೂಪಾಯೇ ಇತ್ತು ಅಂತ ಅಂದ್ರೆ, ಇದು ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ಸ್ಗಳಿಗೆ ಹೊಡೆತವನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ರೀತಿಯ ಸಮಸ್ಯೆ ಉಂಟಾಗಬಾರದು ಅಂತ ಹೇಳಿ ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ಸ್ಗಳನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ಅಂತ ಹೇಳಿ DGTR, ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್, ಇವರು ರೆಕಮೆಂಡ್ ಮಾಡಿದಂತೆ ಡಂಪಿಂಗ್ ಅನ್ನುವಂಥದ್ದು ಚೈನಾದಿಂದ ನಡೀತಾ ಇದೆ. ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ಗಳು, ಸೋಲಾರ್ ಮಾಡ್ಯೂಲ್ಸ್ಗಳಿಗೆ ಬಳಕೆ ಮಾಡುವಂಥ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ಗಳ ಮೇಲೆ, ಸೋಲಾರ್ ಫೋಟೋ ವೋಲ್ಟಾಯಿಕ್ ಮಾಡ್ಯೂಲ್ಸ್ಗಳನ್ನು ಬಳಕೆ ಮಾಡೋದಕ್ಕೆ ಬೇಕಾಗುವಂಥ ಸಿಲಿಕಾನ್ ಸೀಲೆಂಟ್ಸ್ಗಳ ವಿಚಾರದಲ್ಲಾಗಿರಬಹುದು, ಕೆಲವು ಕೆಮಿಕಲ್ಸ್ಗಳ ವಿಚಾರದಲ್ಲಾಗಿರಬಹುದು, ರೆಫ್ರಿಜರೆಂಟ್ಗೆ ಬಳಕೆ ಮಾಡುವಂಥ HF ಹೈಡ್ರೋಫ್ಲೂರೋ ಕಾರ್ಬನ್ಸ್ಗಳಾಗಿರಬಹುದು, ಈ ಪ್ರಾಡಕ್ಟ್ಸ್ಗಳು ನಮ್ಮ ಭಾರತದಲ್ಲಿ ಡಂಪ್ ಆಗ್ತಾ ಇದ್ದಾವೆ. ನಮ್ಮ ಭಾರತದ ಮಾರ್ಕೆಟ್ಗೆ ಇದು ನಮ್ಮ ಡೊಮೆಸ್ಟಿಕ್ ಪ್ರೊಡ್ಯೂಸರ್ಸ್ಗಳಿಗೆ ತೊಂದರೆ ಉಂಟು ಮಾಡ್ತಾ ಇದೆ ಅಂತ ಹೇಳಿ ಇವುಗಳ ವಿರುದ್ಧವಾಗಿ ಆಂಟಿ ಡಂಪಿಂಗ್ ಡ್ಯೂಟಿಯನ್ನು ಈಗ ಲೆವಿ ಮಾಡಿರ್ತಕ್ಕಂಥದ್ದು. ಇವುಗಳ ವಿಚಾರದಲ್ಲಿ ಆಂಟಿ ಡಂಪಿಂಗ್ ಇನ್ವೆಸ್ಟಿಗೇಷನ್ಸ್ಗಳನ್ನು ಸೆಪ್ಟೆಂಬರ್ 2020ರಲ್ಲೇ ಪ್ರಾರಂಭ ಮಾಡಲಾಗಿತ್ತು. DGTR ಅವರು 12 ತಿಂಗಳ ನಂತರದಲ್ಲಿ ಈಗ ತಮ್ಮ ಫೈನಲ್ ಫೈಂಡಿಂಗ್ಸ್ಗಳಲ್ಲಿ ಡಂಪಿಂಗ್ ನಡೀತಿದೆ ಅಂತ ಹೇಳಿ ತಿಳಿಸಿದ ಹಿನ್ನೆಲೆಯಲ್ಲಿ ಆಂಟಿ ಡಂಪಿಂಗ್ ಡ್ಯೂಟಿಯನ್ನ ಹೇರಿಕೆಯನ್ನ ಮಾಡಲಾಗಿದೆ. CBIC ಅವರು ಈ ಆಂಟಿ ಡಂಪಿಂಗ್ ಲೆವಿಯನ್ನ ಆ ಚೈನಾದ ಪ್ರಾಡಕ್ಟ್ಸ್ಗಳ ಮೇಲೆ ಹೇರಿಕೆ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಲೋಕಲ್ ಪ್ರೊಡ್ಯೂಸರ್ಸ್ಗಳಿಗೆ ಇಂಜುರಿ ಆಗದೇ ಇರಲಿ ಅನ್ನುವಂಥದ್ದು ಮುಖ್ಯವಾದಂಥ ಒಂದು ಉದ್ದೇಶ. ಇದಕ್ಕಾಗಿ WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನೇ ಇಂಥ ಒಂದು ಸೊಲ್ಯೂಷನ್ ಅನ್ನ ನೀಡಿರ್ತಕ್ಕಂಥದ್ದು. ಭಾರತದಲ್ಲಿ ಆಂಟಿ ಡಂಪಿಂಗ್ ಡ್ಯೂಟಿ ಅನ್ನುವಂಥದ್ದನ್ನ ಒಂದು ಮೋಸ್ಟ್ ವೈಡ್ಲಿ ಯೂಸ್ಡ್ ಟ್ರೇಡ್ ವೆಪನ್ ಆಗಿ ನಾವು ಮಾಡ್ಕೊಂಡಿದ್ದೇವೆ. ಚೈನಾದಿಂದ ಸಾಕಷ್ಟು ಪ್ರಾಡಕ್ಟ್ಸ್ಗಳು ಭಾರತಕ್ಕೆ ಫ್ಲಡ್ ಆಗ್ತಾ ಇರುತ್ತೆ. ಡಂಪಿಂಗ್ಗೆ ವಿರುದ್ಧವಾಗಿ ಆಂಟಿ ಡಂಪಿಂಗ್ ಡ್ಯೂಟೀಸ್ಗಳನ್ನ ನಾವು ಹೇರಿಕೆ ಮಾಡ್ತಾ ಇರ್ತೇವೆ. ಈಗಾಗಲೇ 2020ರ ಫೆಬ್ರವರಿಯ ಹೊತ್ತಿಗೆ 90 ಚೈನಾದ ಪ್ರಾಡಕ್ಟ್ಸ್ಗಳ ಮೇಲೆ ಆಂಟಿ ಡಂಪಿಂಗ್ ಮೆಷರ್ಸ್ಗಳನ್ನು ಇಂಪೋಸ್ ಮಾಡಲಾಗಿತ್ತು. ಸದ್ಯದಲ್ಲಿ 24 ಚೈನಾ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ಗಳ ಮೇಲೆ ಆಂಟಿ ಡಂಪಿಂಗ್ ಇನ್ವೆಸ್ಟಿಗೇಷನ್ಸ್ಗಳು ಸದ್ಯಕ್ಕೆ ಪ್ರೋಸೆಸ್ನಲ್ಲಿ ಇರುವಂಥದ್ದು. ಚೈನಾದೊಟ್ಟಿಗಿನ ನಮ್ಮ ಒಂದು ಟ್ರೇಡ್ ಅನ್ನ ನೋಡೋದಾದ್ರೆ, ಇಂಡಿಯನ್ ಎಕ್ಸ್ಪೋರ್ಟ್ಸ್ ಟು ಚೈನಾ ಏಪ್ರಿಲ್ನಿಂದ ಸೆಪ್ಟೆಂಬರ್ 2021ರ ಅವಧಿಗೆ $12.26 ಬಿಲಿಯನ್ ನಷ್ಟಿದೆ. ಆದರೆ ಭಾರತಕ್ಕೆ ಬಂದಿರತಕ್ಕಂಥ ಇಂಪೋರ್ಟ್ಸ್ಗಳನ್ನು ನೋಡಿದ್ರೆ $42 ಬಿಲಿಯನ್ ಇರುವಂಥದ್ದು. ಹಾಗಾಗಿ ಹ್ಯೂಜ್ ಟ್ರೇಡ್ ಡೆಫಿಸಿಟ್ ಅನ್ನ ನಾವು ಕಾಣಬಹುದಾಗುತ್ತೆ. ಇಷ್ಟು ಇದ್ದೂ ಕೂಡ ಇನ್ನೂ ಹೆಚ್ಚಿನ ಡಂಪಿಂಗ್ ಆಗ್ತಾ ಇದೆ ಅಂದಾಗ ಇದು ಇನ್ನಷ್ಟು ಟ್ರೇಡ್ ಡೆಫಿಸಿಟ್ ಉಂಟಾಗೋದಕ್ಕೆ ಕಾರಣ ಆಗುತ್ತೆ. ಜಗತ್ತಿನ ಹಲವಾರು ಕಂಪನೀಸ್ಗಳು ಈಗಾಗಲೇ ತಮ್ಮ ಬಿಸ್ನೆಸಸ್ಗಳನ್ನ ಡಿರಿಸ್ಕ್ ಮಾಡೋದಕ್ಕೆ ಅಂತ ಹೇಳಿ ಚೈನಾದ ಮೇಲೆ ಎಕ್ಸೆಸಿವ್ ರಿಲಯನ್ಸ್ ಅನ್ನ ತೋರಿಸದೇ ಇರುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಿರುವಾಗ ತನ್ನ ಸರ್ಪ್ಲೆಸ್ ಕೆಪಾಸಿಟಿಯನ್ನ ಡಂಪ್ ಮಾಡೋದಕ್ಕೆ ಚೈನಾಕ್ಕೆ ಜಾಗಗಳು ಬೇಕಾಗಿದೆ. ಹಾಗಾಗಿ ಈ ರೀತಿಯ ನಡೆಗಳನ್ನ ಚೈನಾ ಪಾಲಿಸ್ತಾ ಇದೆ. ತನ್ನ ಪ್ರಾಡಕ್ಟ್ಸ್ಗಳನ್ನ ಡಂಪ್ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಟ್ರೇಡ್ ಡಿಫೆನ್ಸಸ್ ಅನ್ನ ಇನ್ ಟೈಮ್ ನಲ್ಲಿ ಇಂಡಿಯನ್ ಪಾಲಿಸಿ ಮೇಕರ್ಸ್ಗಳು ಮಾಡಬೇಕಾಗಿದೆ, ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ DGTA, ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯ ಅಡಿಯಲ್ಲಿ ಎಲ್ಲ ಟ್ರೇಡ್ ರೆಮಿಡಿಯಲ್ ಮೆಷರ್ಸ್ಗಳನ್ನು, ಉದಾಹರಣೆಗೆ ಆಂಟಿ ಡಂಪಿಂಗ್ ಆಗಿರ್ಬೋದು, ಕೌಂಟರ್ ವೇಲಿಂಗ್ ಡ್ಯೂಟೀಸ್ಗಳಾಗಿರ್ಬೋದು, ಸೇಫ್ ಗಾರ್ಡ್ ಮೆಷರ್ಸ್ಗಳಾಗಿರ್ಬೋದು, ಇವೆಲ್ಲವನ್ನ ಅಡ್ಮಿನಿಸ್ಟರ್ ಮಾಡೋದಕ್ಕೆ ಅಂತ ಇರುವಂತ ಭಾರತದ ಅಪೆಕ್ಸ್ ಅಥಾರಿಟಿ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಇಲ್ಲಿ ಟ್ರೇಡ್ ಡಿಫೆನ್ಸ್ ಸಪೋರ್ಟ್ ಅನ್ನ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳಿಗೆ ಇದು ನೀಡುತ್ತೆ. ಇನ್ನು CBIC, ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್, ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಅಂತ CBEC ಅಂತ ಹೇಳಿ ಇದ್ದಂಥದನ್ನ 2018ರಲ್ಲಿ CBIC ಅಂತ ಹೇಳಿ ಮರುನಾಮಕರಣಗೊಳಿಸಲಾಯಿತು. GSTಯನ್ನ ರೋಲ್ ಔಟ್ ಮಾಡಿದ ನಂತರದಲ್ಲಿ IGSTಯನ್ನ, CGSTಯನ್ನ ಲೆವಿ ಮಾಡುವಂತ ವಿಚಾರದಲ್ಲಿ, ಸೆಂಟ್ರಲ್ ಗೂಡ್ಸ್ ಅಂಡ್ ಟ್ಯಾಕ್ಸಸ್ಗಳ ವಿಚಾರದಲ್ಲಿ, ಸೆಂಟ್ರಲ್ ಎಕ್ಸೈಸ್ ಡ್ಯೂಟೀಸ್ಗಳನ್ನ, ಕಸ್ಟಮ್ಸ್ಗಳನ್ನ ಕಲೆಕ್ಟ್ ಮಾಡುವಂತ ವಿಚಾರದಲ್ಲಿ, ಹಾಗೆ ಲೆವಿಗೆ ಕನ್ಸರ್ನ್ ಆಗುವಂತೆ ಯಾವುದೇ ಪಾಲಿಸೀಸ್ಗಳು ಫಾರ್ಮುಲೇಟ್ ಆಗುವಂತ ಕಾರ್ಯವನ್ನ ಈ CBIC ಅನ್ನುವಂಥದ್ದು ಮಾಡುತ್ತೆ. ಮುಂದಿನ ಆರ್ಟಿಕಲ್, ಸೆಬಿ ಟ್ವೀಕ್ಸ್ ಶೇರ್ ಸೇಲ್ ನಾರ್ಮ್ಸ್ ಫಾರ್ IPOs. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ,
ಭಾರತದ ಆರ್ಥಿಕತೆಯ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ IPOದ ಬಗ್ಗೆ ಮಾತನಾಡಲಾಗ್ತಾ ಇರ್ತಕ್ಕಂಥದ್ದು. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದವರು ಇನಿಷಿಯಲ್ ಪಬ್ಲಿಕ್ ಆಫರಿಂಗಿಗೆ ಸಂಬಂಧಪಟ್ಟಂತ ರೆಗ್ಯುಲೇಷನ್ಸ್ಗಳನ್ನು ಟೈಟನ್ ಮಾಡುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆರ್ಟಿಕಲ್ ಅನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಥವಾ IPO ಅಂದ್ರೇನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಪ್ರತಿಯೊಂದು ಕಂಪನಿಯೂ ಕೂಡ ಅದು ಬೆಳೆಯೋದಕ್ಕೆ ಅಥವಾ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಅದಕ್ಕೆ ಹಣ ಬೇಕಾಗುತ್ತೆ. ಹಾಗಾಗಿ ಶೇರ್ಸ್ಗಳನ್ನು ಇಶ್ಯೂ ಮಾಡಿ ಅದು ಬಾರೋ ಮಾಡುತ್ತೆ. ಆದರೆ ಕಂಪನಿ ಏನಾದರೂ ಸೆಕೆಂಡ್ ರೂಟ್ ಆಫ್ ಇಶ್ಯೂಯಿಂಗ್ ಶೇರ್ಸ್ಗಳನ್ನು ತಗೊಳ್ಳೋದೇ ಆದರೆ ಇಲ್ಲಿ ಪಬ್ಲಿಕ್ಸನ್ನು ಇದು ಇನ್ವೈಟ್ ಮಾಡುತ್ತೆ. ಪಬ್ಲಿಕ್ ಇನ್ವೆಸ್ಟರ್ಸ್ಗಳನ್ನು ಇನ್ವೈಟ್ ಮಾಡಿ ಶೇರ್ಸ್ಗಳನ್ನು ತಗೊಳ್ಳಿ ಅಂತ ಹೇಳಿ ತಿಳಿಸುತ್ತೆ. ಇದನ್ನೇ ನಾವು ಫಸ್ಟ್ ಪಬ್ಲಿಕ್ ಇನ್ವಿಟೇಷನ್ ಅಂತ ಹೇಳಿ ಕರಿತೇವೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ಇದನ್ನ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳಿ ಗುರುತಿಸುವಂಥದ್ದು. ಇಲ್ಲಿ ಇನ್ವೆಸ್ಟರ್ಸ್ಗಳು ಆ ರೀತಿಯ ಶೇರ್ಸ್ಗಳನ್ನು IPO ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಶೇರ್ಸ್ಗಳನ್ನು ಖರೀದಿ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಶೇರ್ಸ್ಗಳನ್ನು ಖರೀದಿ ಮಾಡ್ತಾರೋ ಆ ವ್ಯಾಲ್ಯೂಗೆ ತಕ್ಕಂತೆ ಆ ಕಂಪನಿಯಲ್ಲಿ ಅವರು ಓನರ್ಶಿಪ್ ಅನ್ನ ಪಡ್ಕೊಳ್ತಾರೆ. ಕಂಪನಿಯ ಓನರ್ಶಿಪ್ ಅನ್ನ IPO ಶೇರ್ಸ್ಗಳು ನೀಡುವಂಥದ್ದು. ನಂತರದಲ್ಲಿ ಈ ಶೇರ್ಸ್ಗಳು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಲಿಸ್ಟ್ ಆಗ್ತವೆ. ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಎಕ್ಸಿಸ್ಟಿಂಗ್ ಶೇರ್ಸ್ ಆಫ್ ದಿ ಕಂಪನಿ ಏನಿರುತ್ತೆ ಅದನ್ನ ನಾವು ಸೆಲ್ ಮಾಡಬಹುದಾಗಿರುತ್ತೆ ಅಥವಾ ಇನ್ನಷ್ಟು ಹೆಚ್ಚಿನ ಶೇರ್ಸ್ಗಳನ್ನ ಬೈ ಕೂಡ ಮಾಡಬಹುದಾಗಿರುತ್ತೆ. ಯಾವ ರೀತಿಯಾಗಿ ಈ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅನ್ನುವಂಥದ್ದು ಕಾರ್ಯ ಮಾಡುತ್ತೆ ಅಂತ ಅಂದ್ರೆ ಸೆಬಿ ಇದರ ಕಂಪ್ಲೀಟ್ ರೆಗ್ಯುಲೇಷನ್ಸ್ಗಳನ್ನ ಎಂಟೈರ್ ಪ್ರೋಸೆಸ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನ IPOದ ಕುರಿತಂತೆ ಭಾರತದಲ್ಲಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದವರು ಮಾಡುವಂಥದ್ದು. ಯಾವುದೇ ಕಂಪನಿಯು IPO ಅನ್ನ ನೀಡಬೇಕು ಅಂತ ಅಂದಾಗ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮೊದಲು ಸೆಬಿಯೊಟ್ಟಿಗೆ ಅವರು ರಿಜಿಸ್ಟರ್ ಆಗಬೇಕಾಗತ್ತೆ. ಸೆಬಿ ಅವರ ಡಾಕ್ಯುಮೆಂಟ್ಸ್ ಗಳನ್ನ ಏನ್ ಸಬ್ಮಿಟ್ ಮಾಡಿರ್ತಾರೆ ಅದನ್ನ ಸ್ಕ್ರೂಟಿನೈಸ್ ಮಾಡಿ ನಂತರದಲ್ಲಿ ಅವರಿಗೆ ಅಪ್ರೂವಲ್ ಅನ್ನ ನೀಡುವಂಥದ್ದು. ಯಾವುದೇ ಹೊಸ ಅಥವಾ ಹಳೆಯ ಕಂಪನಿ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಲಿಸ್ಟ್ ಆಗೋದಕ್ಕೆ ಇಚ್ಛೆ ಪಟ್ಟಾಗ ಈ ರೀತಿಯಾಗಿ ಇಟ್ ವಿಲ್ ಗೋ ಪಬ್ಲಿಕ್. ನಂತರದಲ್ಲಿ IPOಸ್ಗಳನ್ನ ನೀಡುವಂತ ಕಾರ್ಯವನ್ನ ಅದು ಮಾಡುತ್ತೆ. ಇತ್ತೀಚಿನ ಸೆಬಿಯ ಬೋರ್ಡ್ ಮೀಟಿಂಗ್ ನಲ್ಲಿ ಯಾವ ರೀತಿಯ ರೆಗ್ಯುಲೇಷನ್ಸ್ ಗಳನ್ನ ಮಾಡಲಾಗಿದೆ ಅಂತ ಅಂದ್ರೆ ಸಿಗ್ನಿಫಿಕೆಂಟ್ ಶೇರ್ ಹೋಲ್ಡರ್ಸ್ಗಳು ಅಂದ್ರೆ ಅತಿ ಹೆಚ್ಚು ಶೇರ್ಸ್ ಗಳನ್ನ ಹೊಂದಿರ್ತಾರಲ್ಲ, ಮಹತ್ವದ ಶೇರ್ಸ್ ಗಳನ್ನ ಹೊಂದಿರತಕ್ಕಂಥ ಸಿಗ್ನಿಫಿಕೆಂಟ್ ಶೇರ್ ಹೋಲ್ಡರ್ಸ್ಗಳ ಸೇಲ್ ಆಫ್ ಶೇರ್ಸ್ಗೆ ಇರುವಂತ ಕಂಡೀಷನ್ಸ್ ಗಳನ್ನ ಇಲ್ಲಿ ಅಪ್ರೂವ್ ಮಾಡಿದೆ ಸೆಬಿ. ಆಫರ್ ಫಾರ್ ಸೇಲ್ ಅನ್ನುವಂಥ ಪ್ರೋಸೆಸ್ನ ಮುಖಾಂತರವಾಗಿ IPO ಅನ್ನ ಇಶ್ಯೂ ಮಾಡುವಂತ ಸಂದರ್ಭದಲ್ಲಿ ಲಾಕ್ ಇನ್ ಪೀರಿಯಡ್ ಅನ್ನ ಎಕ್ಸ್ಟೆಂಡ್ ಮಾಡಿದೆ ಆಂಕರ್ ಇನ್ವೆಸ್ಟರ್ಸ್ಗಳಿಗೆ. ಆಂಕರ್ ಇನ್ವೆಸ್ಟರ್ ಅಂತ ಅಂದ್ರೆ ಯಾವುದೇ ಒಂದು ಕಂಪನಿಯಲ್ಲಿ ಹೆಚ್ಚಿನ ಪಾಲನ್ನ ಪಡೆದಿರ್ತಾರೆ. IPO ಅನ್ನ ಇಶ್ಯೂ ಮಾಡೋದಕ್ಕೆ ಮುಂಚೆಯೇ ಅವರು ಕಂಪನಿಯ ಒಂದು ಸಿಗ್ನಿಫಿಕೆಂಟ್ ಶೇರ್ ಹೋಲ್ಡರ್ಸ್ಗಳಾಗಿರ್ತಾರೆ. ಅವರನ್ನ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರೆಯುವಂಥದ್ದು ಕೂಡ ಹೌದು. ಮ್ಯೂಚುವಲ್ ಫಂಡ್ಸ್ಗಳಾಗಿರ್ಬೋದು, ಸಾವ್ರಿನ್ ವೆಲ್ತ್ ಫಂಡ್ಸ್ಗಳಲ್ಲಾಗಿರಬಹುದು, ಸಬ್ಸ್ಟಾನ್ಷಿಯಲ್ ಶೇರ್ಸ್ಗಳನ್ನ ಅವರು ಹೊಂದಿರ್ತಾರೆ. IPO ಅನ್ನುವಂಥದ್ದು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಅಪ್ ಆಗೋದಕ್ಕೆ ಮುಂಚೆಯೇ ಅವರು ಈ ಒಂದು ಶೇರ್ಸ್ಗಳನ್ನ ಖರೀದಿ ಮಾಡಿರ್ತಾರೆ. ಶೇರ್ಸ್ಗಳ ಸೆಲ್ಲಿಂಗ್ನ ಬಗ್ಗೆ ಕೆಲವೊಂದು ಕಂಡೀಷನ್ಸ್ಗಳನ್ನ ಇಲ್ಲಿ ನೀಡಿದ್ದಾರೆ. ಶೇರ್ಸ್ ಆಫರ್ಡ್ ಫಾರ್ ಸೇಲ್ಗೆ ಈ ಶೇರ್ ಹೋಲ್ಡರ್ಸ್ಗಳು ಸೇಲ್ ಮಾಡುವಂತ ಶೇರ್ಸ್ಗಳಿಗೆ ಕೆಲವೊಂದು ಕಂಡೀಷನ್ಸ್ಗಳನ್ನ ನೀಡ್ತಾ ಹೋಗಿದ್ದಾರೆ. 50% ಶೇರ್ಸ್ಗಳನ್ನ ಅಥವಾ ಅದರೊಳಗೆ ಶೇರ್ಸ್ಗಳನ್ನ ಹೊಂದಿರತಕ್ಕಂಥವರಿಗೆ ಮೊದಲಿಗೆ ಪ್ರೀ ಇಶ್ಯೂ ಅಂತ ಹೇಳಿ 20% ಶೇರ್ಸ್ಗಳನ್ನ ಅವರು ಸೇಲ್ ಮಾಡಬಹುದಾಗಿರುತ್ತೆ. ಅದು 50ಅನ್ನ ಮೀರಬಾರ್ದಾಗಿರುತ್ತೆ. ನಂತರದಲ್ಲಿ 20%ಕ್ಕೂ ಕಡಿಮೆ ಶೇರ್ಸ್ಗಳನ್ನ ಹೊಂದಿರುವಂತವರು 10% ಶೇರ್ಸ್ಗಳನ್ನ ಸೇಲ್ ಮಾಡಬಹುದಾಗಿರುತ್ತೆ ಆಫರ್ ಫಾರ್ ಸೇಲ್ನಲ್ಲಿ. ಆದರೆ ಅದಕ್ಕಿಂತಲೂ ಹೆಚ್ಚಿನದಾಗಿ ಸೇಲ್ ಮಾಡುವಂತಿಲ್ಲ. ಈ ರೀತಿಯ ಬದಲಾವಣೆಗಳನ್ನ ಸೆಬಿಯ ಪ್ರೈಮರಿ ಮಾರ್ಕೆಟ್ ಅಡ್ವೈಸರಿ ಕಮಿಟಿಯ ರೆಕಮೆಂಡೇಶನ್ಸ್ಗಳ ಆಧಾರದ ಮೇಲೆ ಮಾಡಲಾಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ RBI ಫ್ಲಾಗ್ಸ್ ಬ್ಯಾಂಕ್ಸ್ ಕ್ಯಾಪಿಟಲ್ ಬಫರ್ ನೀಡ್ಸ್. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಹಾಗೆ ಪ್ರಿಲಿಮ್ಸ್ ಫ್ಯಾಕ್ಟ್ಸ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಪೋರ್ಟ್ ಆನ್ ಟ್ರೆಂಡ್ ಅಂಡ್ ಪ್ರೋಗ್ರೆಸ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ 2021 ರಿಪೋರ್ಟ್ ಅನ್ನ ಹೊರತಂದಿದ್ದು ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳು ಮತ್ತು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳು ಕೂಡ ಕ್ಯಾಪಿಟಲ್ ಕನ್ಸರ್ವೇಷನ್ ಬಫರ್ ಅನ್ನ ವೆಲ್ ಓವರ್ 2.5% ನಷ್ಟು ಮೇಂಟೈನ್ ಮಾಡಿದೆ ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಕ್ಯಾಪಿಟಲ್ ಕನ್ಸರ್ವೇಷನ್ ಬಫರ್ ಅಂದ್ರೇನು? ಇದು ಸಾಮಾನ್ಯ ಅವಧಿಯಲ್ಲಿ ಅಂದ್ರೆ ಯಾವುದೇ ಗೊಂದಲಗಳಿಲ್ಲದೆ, ಮಾರ್ಕೆಟ್ ಸ್ಟ್ರೆಸ್ ಇಲ್ಲದೆ, ಮಾರ್ಕೆಟ್ ನಾರ್ಮಲ್ ಆಗಿ ನಡೀತಿರ್ತಕ್ಕಂಥ ಸಂದರ್ಭಗಳಲ್ಲಿ ಕ್ಯಾಪಿಟಲ್ ಬಫರ್ಸ್ಗಳನ್ನ ಬ್ಯಾಂಕ್ಸ್ಗಳು ಬಿಲ್ಡಪ್ ಮಾಡುವಂತೆ ಎನ್ಶೋರ್ ಮಾಡುವಂತ ಒಂದು ಡಿಸೈನ್ ಆಗಿದೆ ಕ್ಯಾಪಿಟಲ್ ಕನ್ಸರ್ವೇಷನ್ ಬಫರ್. ಸ್ಟ್ರೆಸ್ ಪೀರಿಯಡ್ ಅನ್ನ ಹೊರತುಪಡಿಸಿ ಸಾಮಾನ್ಯ ಸಂದರ್ಭಗಳಲ್ಲಿ ಕ್ಯಾಪಿಟಲ್ ಬಫರ್ಸ್ಗಳನ್ನ ಬಿಲ್ಡಪ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇರುವಂತದ್ದು. ಇದನ್ನ ಸ್ಟ್ರೆಸ್ಡ್ ಪೀರಿಯಡ್ ನ ಸಂದರ್ಭದಲ್ಲಿ ಆಗುವಂತ ಲಾಸಸ್ಗಳನ್ನ ಡ್ರಾನ್ ಡೌನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬಳಕೆ ಮಾಡ್ಕೊಳ್ಳಾಗುತ್ತೆ. ಇದು ಕ್ಯಾಪಿಟಲ್ ಕನ್ಸರ್ವೇಷನ್ ಬಫರ್ ಅನ್ನುವಂಥದ್ದು. ಇದು 2020-21ರ ರಿಪೋರ್ಟ್ ಆನ್ ಟ್ರೆಂಡ್ ಅಂಡ್ ಪ್ರೋಗ್ರೆಸ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ ರಿಪೋರ್ಟ್ನ ಪ್ರಕಾರವಾಗಿ 2.5ಕ್ಕೂ ಹೆಚ್ಚಿನ
ಕ್ಯಾಪಿಟಲ್ ಕನ್ಸರ್ವೇಷನ್ ಬಫರ್ ಅನ್ನ ಎಲ್ಲ ಪಬ್ಲಿಕ್ ಸೆಕ್ಟರ್ ಮತ್ತು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳು ಮೇಂಟೈನ್ ಮಾಡಿವೆ ಅನ್ನುವಂಥದ್ದನ್ನ RBI ನ ರಿಪೋರ್ಟ್ ಇಲ್ಲಿ ತಿಳಿಸ್ತಾ ಇರತಕ್ಕಂಥದ್ದು. ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದ ಎಕಾನಮಿಯ ಸ್ಟೆಬಿಲಿಟಿಗೆ ಪೂರಕವಾಗಿ ಇದೆ ಅಂತ ಹೇಳಿ ಅಥವಾ ಸ್ಟೇಬಲ್ ಆಗಿ ಇದೆ ಅಂತ ಹೇಳಿ ಯಾವುದೇ ದೊಡ್ಡ ಆಘಾತಗಳನ್ನ ಎದುರಿಸಬೇಕಾಗಿಲ್ಲ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಸದ್ಯದ ದಿನಗಳಲ್ಲಿ ಅನ್ನುವಂಥದ್ದನ್ನ ಇದು ತೋರಿಸುವಂತ ಒಂದು ಇಂಡಿಕೇಟರ್ ಆಗುತ್ತೆ. ಮುಂದಿನ ಆರ್ಟಿಕಲ್, ಚೈನೀಸ್ ಸ್ಪೇಸ್ ಸ್ಟೇಷನ್ ಹ್ಯಾಸ್ ಕ್ಲೋಸ್ ಶೇವ್ ವಿತ್ ಎಲನ್ ಮಸ್ಕ್ ಸ್ಯಾಟಲೈಟ್ ಅನ್ನುವಂಥದ್ದು. ಇದನ್ನು ಕೂಡ ಪ್ರಿಲಿಮ್ಸ್ ಫ್ಯಾಕ್ಟ್ಸ್ಗೆ ಅಂತ ಹೇಳಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಚೈನಾದವರು ಯುನೈಟೆಡ್ ನೇಷನ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, US ಅನ್ನುವಂಥದ್ದು ಬೇಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇದೆ ಅಂತ ಹೇಳಿ. ಸ್ಪೇಸ್ ಎಕ್ಸ್, ಎಲನ್ ಮಸ್ಕ್ ಅವರ ಸ್ಪೇಸ್ ಎಕ್ಸಿನ ಸ್ಯಾಟಲೈಟ್ಸ್ಗಳು ಏನು ಆಪರೇಟ್ ಆಗ್ತಾ ಇದ್ದಾವೆ ಅವು ಚೈನಾದ ಸ್ಪೇಸ್ ಸ್ಟೇಷನ್ ನಲ್ಲಿ ಕ್ಲೋಸ್ ಎನ್ಕೌಂಟರ್ಸ್ ಗಳನ್ನ ಮಾಡ್ತಾ ಇವೆ ಅನ್ನುವಂಥದ್ದನ್ನ ಇದು ತಿಳಿಸ್ತಾ ಇರ್ತಕ್ಕಂಥದ್ದು. ಸ್ಟಾರ್ಲಿಂಕ್ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆಯನ್ನ ನಾವು ಪ್ರಿಲಿಮ್ಸ್ ನಲ್ಲಿ ಕಾಣಬಹುದು. ಸ್ಟಾರ್ಲಿಂಕ್ ಅಂತ ಅಂದ್ರೆ ಇದು ಸ್ಯಾಟಲೈಟ್ ಇಂಟರ್ನೆಟ್ ಕಾನ್ಸ್ಟಲೇಷನ್ ಆಗಿದೆ. ಇದನ್ನ ಸ್ಪೇಸ್ ಎಕ್ಸ್ ಆಪರೇಟ್ ಮಾಡುತ್ತೆ. ಇದು ಸ್ಯಾಟಲೈಟ್ ಇಂಟರ್ನೆಟ್ ಆಕ್ಸೆಸ್ ಅನ್ನ ಮೋಸ್ಟ್ ಆಫ್ ದಿ ಅರ್ತ್ಗೆ ನೀಡ್ತಾ ಇರ್ತಕ್ಕಂಥದ್ದಾಗಿದೆ. ಚೈನಾ ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದೆ UN ಸ್ಪೇಸ್ ಏಜೆನ್ಸಿಗೆ. ಚೈನಾದ ಕ್ಲೈಮ್ ಏನು ಅಂತ ಅಂದ್ರೆ ಔಟರ್ ಸ್ಪೇಸ್ ಟ್ರೀಟಿಯನ್ನ ಸಹಿ ಹಾಕಿದಂತ ಯಾವುದೇ ಸದಸ್ಯ ರಾಷ್ಟ್ರಗಳಾಗಿರಬಹುದು ಕೇವಲ ತನ್ನ ಸರ್ಕಾರದ ಎಂಟಿಟೀಸ್ಗಳು ಮಾತ್ರವೇ ಅಷ್ಟೇ ಅಲ್ಲದೆ ತಮ್ಮ ಅಡಿಯಲ್ಲಿ ಬರುವಂತ ಯಾವುದೇ ನಾನ್ ಗೌರ್ಮೆಂಟ್ ಎಂಟಿಟೀಸ್ಗಳು ಕೂಡ ಈ ಟ್ರೀಟಿಯನ್ನ ಪಾಲಿಸ್ತವೆ ಅನ್ನುವಂಥದ್ರ ಬಗ್ಗೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂತ ಹೊಣೆಗಾರಿಕೆ ಅನ್ನುವಂಥದ್ದು ಔಟರ್ ಸ್ಪೇಸ್ ಟ್ರೀಟಿಗೆ ಸಹಿ ಹಾಕಿರ್ತಕ್ಕಂಥ ಎಲ್ಲ ಸದಸ್ಯ ರಾಷ್ಟ್ರಗಳ ಮೇಲಿದೆ ಅನ್ನುವಂಥದ್ದನ್ನ ಚೈನಾ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ನಿಟ್ಟಿನಲ್ಲಿ ಯುಎಸ್ಗೆ ಇದು ಯುಎಸ್ನ ವಿರುದ್ಧವಾಗಿ ಹರಿಹಾಯ್ದಿರ್ತಕ್ಕಂಥದ್ದು. ಸ್ಪೇಸ್ ಎಕ್ಸ್ ಅಂದ್ರೆ ಏನು ಅಂತ ಅಂದಾಗ ಇದು ಪ್ರೈವೇಟ್ ಅಮೆರಿಕನ್ ಕಂಪನಿ ಆಗಿದ್ದು ಇಲ್ಲಿ US ಮಿಲಿಟರಿ ಅಥವಾ ಸಿವಿಲಿಯನ್ ಸ್ಪೇಸ್ ಏಜೆನ್ಸಿ ನಾಸಾ ಏನಿದೆ ಇದಕ್ಕೆ ಯಾವುದೇ ಸಂಬಂಧವನ್ನ ಇದು ಹೊಂದಿಲ್ಲ. ಸ್ಪೇಸ್ ಎಕ್ಸ್ ಅನ್ನುವಂಥದ್ದು ಪ್ರೈವೇಟ್ ಆದಂತ ಒಂದು ಕಂಪನಿ ಆಗಿದ್ದು ಇದರ ಮುಖ್ಯಸ್ಥ ಎಲನ್ ಮಸ್ಕ್ ಆಗಿರ್ತಾರೆ. ಇದಿಷ್ಟು ನಮಗೆ ತಿಳಿದಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್, GI ಟ್ಯಾಗ್ ಸಾಟ್ ಫಾರ್ ಆಪತಾನಿ ಟೆಕ್ಸ್ಟೈಲ್ ಪ್ರಾಡಕ್ಟ್. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಆಪತಾನಿ ಟೆಕ್ಸ್ಟೈಲ್ ಪ್ರಾಡಕ್ಟ್ ಇದು ಅರುಣಾಚಲ್ ಪ್ರದೇಶದ ಒಂದು ಪ್ರಾಡಕ್ಟ್ ಆಗಿದೆ. ಇದಕ್ಕೆ ಭೌಗೋಳಿಕ ಸೂಚ್ಯಂಕವನ್ನ ನೀಡಿ ಅಂತ ಹೇಳಿ ZEET0 ಅನ್ನುವಂಥ ಒಂದು ಪ್ರೊಡ್ಯೂಸರ್ ಕಂಪನಿ ಅನ್ನುವಂಥದ್ದು ಆ ಫರ್ಮ್ ಅನ್ನುವಂಥದ್ದು ಇಲ್ಲಿ ಅಪ್ಲಿಕೇಶನ್ ಅನ್ನ ಫೈಲ್ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಆಪತಾನಿ ವೀವ್ನ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇತ್ತೀಚೆಗೆ GI ಟ್ಯಾಗ್ ಅನ್ನ ನೀಡಿದಂಥ ಪ್ರಾಡಕ್ಟ್ ಆಗಿರಬಹುದು, ನೀಡಿ ಅಂತ ಹೇಳಿ ಅಪ್ಲಿಕೇಶನ್ ಬಂದಿರತಕ್ಕಂಥ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಂಥ ಪ್ರಾಡಕ್ಟ್ಸ್ಗಳು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆನ್ಸ್ ಅನ್ನ ಪಡೆದಿರುತ್ತೆ. ಅರುಣಾಚಲ್ ಪ್ರದೇಶನಲ್ಲಿ ಈ ರೀತಿಯ ಪ್ರಾಡಕ್ಟ್ ಅನ್ನ ಕಾಣಬಹುದು. ಇದು ಯಾವ ಪ್ರದೇಶಕ್ಕೆ ಯಾವ ರಾಜ್ಯಕ್ಕೆ ಸೀಮಿತವಾಗಿದೆ, ಯಾವ ರಾಜ್ಯದಲ್ಲಿ ಇದನ್ನ ನಾವು ಕಾಣ್ತೇವೆ ಅನ್ನುವಂಥದ್ದನ್ನ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ನಾವು ಕಾಣ್ಬೋದಾಗತ್ತೆ ಆಪತಾನಿ ವೀವ್ಸ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ. ಆಪತಾನಿ ವೀವ್ನ ಬಗ್ಗೆ ಮಾತನಾಡೋದೇ ಆದ್ರೆ ಇದನ್ನ ಆಪತಾನಿ ಅನ್ನುವಂಥ ಬುಡಕಟ್ಟು ಜನಾಂಗದವರು ನೇಯುವಂಥದ್ದು. ಇವರು ಲೋಯರ್ ಸುಬನ್ಸಿರಿ ಡಿಸ್ಟ್ರಿಕ್ಟ್ನ 0 ಅನ್ನುವಂಥ ಪ್ಲೇಸ್ನಲ್ಲಿ ವಾಸವಾಗಿದ್ದಾರೆ. ಓವನ್ ಫ್ಯಾಬ್ರಿಕ್ ಅನ್ನುವಂಥದ್ದು ಜಮೆಟ್ರಿಕ್ ಆಗಿರುತ್ತೆ. ಇಲ್ಲಿ ನಾವು ಕಾಣ್ಬೋದಾಗುತ್ತೆ ಜಿಗ್ಜಾಗ್ ಪ್ಯಾಟರ್ನ್ಸ್ಗಳನ್ನು ಹೊಂದಿರುತ್ತೆ, ಆಂಗ್ಯುಲರ್ ಡಿಸೈನ್ಸ್ಗಳನ್ನು ಇದು ಹೊಂದಿರುತ್ತೆ. ಈ ಪ್ರಿಡಾಮಿನೆಂಟ್ಲಿ ಈ ವ್ಯೂವ್ಸ್ಗಳಲ್ಲಿ ಶಾಲ್ಸ್ಗಳನ್ನು ಮಾಡ್ತಾರೆ, ಅವನ್ನ Zig0 ಅಂತ ಕರೀತಾರೆ. ಜಿಲನ್ ಅಂತ ಹೇಳಿ ಮಾಡ್ತಾರೆ. ಜಾಕೆಟ್ಸ್ಗಳನ್ನು ಸುಪಂತರಿಲಿ ಅಂತ ಹೇಳಿ ಕರೀತಾರೆ. ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನ ಹೆಚ್ಚು ಇಲ್ಲಿ ವ್ಯೂ ಮಾಡುವಂಥದ್ದು ಈ ಒಂದು ವೀವಿಂಗ್ ನಲ್ಲಿ. ಈ ವೀವಿಂಗ್ ಅನ್ನ ಮುಖ್ಯವಾಗಿ ಇಲ್ಲಿ ಮಹಿಳೆಯರು ಮಾತ್ರವೇ ಮಾಡುವಂಥದ್ದು ಮತ್ತು ಆರ್ಗ್ಯಾನಿಕ್ ಆಗಿ ಡೈಯಿಂಗ್ ಮಾಡೋದಕ್ಕೆ ಪ್ಲಾಂಟ್ ಲೀವ್ಸ್ಗಳನ್ನ ರಿಸೋರ್ಸಸ್ಗಳನ್ನ ಬಳಕೆ ಮಾಡ್ಕೊಳ್ತಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭೌಗೋಳಿಕ ಸೂಚ್ಯಂಕದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದು ಪ್ರಾಥಮಿಕವಾಗಿ ಯಾವುದೇ ವ್ಯವಸಾಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಾಡಕ್ಟ್ ಆಗಿರಬಹುದು ಅಥವಾ ನೈಸರ್ಗಿಕವಾಗಿ ಬರುವಂತ ಯಾವುದೇ ಒಂದು ಪ್ರಾಡಕ್ಟ್ ಆಗಿರಬಹುದು ಅಥವಾ ಯಾವುದೇ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ಆಗಿರ್ಬೋದು. ಉದಾಹರಣೆಗೆ ಕರಕುಶಲ ವಸ್ತುಗಳಾಗಿರಬಹುದು ಅಥವಾ ಇಂಡಸ್ಟ್ರಿಯಲ್ ಗೂಡ್ಸ್ಗಳು ಕೂಡ ಆಗಿರಬಹುದು. ಒಂದು ಡೆಫಿನೆಟ್ ಆದಂತ ಭೌಗೋಳಿಕ ಚೌಕಟ್ಟಿನ ನೆಲೆಯೊಳಗೆ ಬರುವಂತ ಒಂದು ಪ್ರಾಡಕ್ಟಿಗೆ ಅಲ್ಲಿಗೆ ಅಂತ ಹೇಳಿ ನೀಡುವಂತ ಒಂದು ಸೂಚ್ಯಂಕ ಆಗಿದೆ. ಟಿಪಿಕಲಿ ನೇಮ್ ಅನ್ನುವಂಥದ್ದು ಅದರ ಈ ಒಂದು ಹೆಸರನ್ನ ಅದು ಪಡ್ಕೊಂಡಿದೆ, ಭೌಗೋಳಿಕ ಸೂಚ್ಯಂಕ ಅನ್ನುವಂಥ ಸ್ಥಾನಮಾನವನ್ನು ಪಡ್ಕೊಂಡಿದೆ ಅಂತ ಅಂದ್ರೆ ಅದರ ಒಂದು ಗುಣಮಟ್ಟ ಚೆನ್ನಾಗಿರುತ್ತೆ, ಅದು ಒಂದು ಡಿಸ್ಟಿಂಕ್ಟಿವ್ ಆದಂತ ಒಂದು ಗುಣವನ್ನ ಹೊಂದಿರುತ್ತೆ ಅನ್ನುವಂಥದ್ದನ್ನ ಇದು ತಿಳಿಸುತ್ತೆ. ಮತ್ತು ಆ ಪ್ರಾಡಕ್ಟ್ ಅನ್ನ ಆ ಸ್ಥಳದಲ್ಲೇ ಪಡ್ಕೊಳ್ಳುವಂಥದ್ದು, ಆ ಸ್ಥಳದಲ್ಲಿ ಆ ಪ್ರಾಡಕ್ಟ್ ಅನ್ನ ಪಡ್ಕೊಂಡಾಗ ಅದರ ಮಹತ್ವ ಹೆಚ್ಚಾಗಿರುತ್ತೆ. ಅಂದ್ರೆ GI ಪ್ರೊಟೆಕ್ಷನ್ ಅನ್ನುವಂಥದ್ದು ಗ್ರಾಂಟ್ ಆಗಿದೆ. ಈಗ ಆಗ್ರಾ ಪೇಟವನ್ನ ಆಗ್ರಾದಲ್ಲಿ ನಾವು ಪಡ್ಕೊಂಡಾಗ ಇದು ಆಗ್ರಾ ಪೇಟ, ಯಾಕೆಂದ್ರೆ ಅಲ್ಲಿ ಭೌಗೋಳಿಕ ಸೂಚ್ಯಂಕವನ್ನ ಅದು ಹೊಂದಿದೆ. ಬೆಂಗಳೂರಿನಲ್ಲಿ ಪೇಟವನ್ನ ಮಾರುವಾಗ ಇದು ಆಗ್ರಾ ಪೇಟ, ಇದು GI ಟ್ಯಾಗ್ ಅನ್ನ ಬೆಂಗಳೂರಿನ ಪೇಟ ಪಡೆದಿದೆ ಅಂತಂದ್ರೆ ಅದು ಸರಿಯಲ್ಲ. ಬೆಂಗಳೂರಿನಲ್ಲಿ ತಯಾರಾಗುವ ಪೇಟವೇ ಬೇರೆ, ಆಗ್ರಾ ಪೇಟಕ್ಕೆ ಆ GI ಟ್ಯಾಗ್ ಅನ್ನುವಂಥದ್ದು ದೊರಕಿರುತ್ತೆ. ಯಾರೆಲ್ಲ ಇಲ್ಲಿ ರಿಜಿಸ್ಟರ್ಡ್ ಪ್ರೊಪ್ರೈಟರ್ ಆಗ್ಬೋದು,
ಸೊ ಭೌಗೋಳಿಕ ಸೂಚ್ಯಂಕಕ್ಕೆ ಅಂತ ಅಂದ್ರೆ ಎನಿ ಪರ್ಸನ್ಸ್ಗಳ ಅಸೋಸಿಯೇಷನ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ಗಳ ಅಸೋಸಿಯೇಷನ್ ಆಗಿರ್ಬೋದು, ಆರ್ಗನೈಸೇಷನ್ ಆಗಿರಬಹುದು, ಕಾನೂನಿನ ಕೆಳಗೆ ರೂಪಿತವಾಗಿರ್ತಕ್ಕಂಥ ಒಂದು ಅಥಾರಿಟಿಯ ಅಡಿಯಲ್ಲಿ ರಿಜಿಸ್ಟರ್ ಆಗಿದ್ರೆ ಅಂಥದ್ದನ್ನ ರಿಜಿಸ್ಟರ್ಡ್ ಪ್ರೊಪ್ರೈಟರ್ ಅಂತ ಹೇಳಿ ಗುರುತಿಸಬಹುದು. ಅವರ ಹೆಸರನ್ನ ರಿಜಿಸ್ಟರ್ ಆಫ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅನ್ನೋದ್ರೊಳಗೆ ಎಂಟರ್ ಮಾಡಲಾಗುತ್ತೆ. ರಿಜಿಸ್ಟರ್ಡ್ ಪ್ರೊಪ್ರೈಟರ್ ಅಂತ ಹೇಳಿ ಜಿಯೋಗ್ರಫಿಕಲ್ ಇಂಡಿಕೇಶನ್ಗೆ ಅವರು ಅಪ್ಲೈ ಮಾಡಬಹುದಾಗುತ್ತೆ. 10 ವರ್ಷಗಳ ಕಾಲ ಒಂದು ಅವಧಿಯನ್ನ, ವ್ಯಾಲಿಡಿಟಿಯನ್ನ ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅನ್ನುವಂಥದ್ದು ಹೊಂದಿರುತ್ತೆ. ನಂತರದ ದಿನಗಳಲ್ಲಿ ರಿನ್ಯೂ ಮಾಡಬಹುದಾಗಿರುತ್ತೆ. ಟೈಮ್ ಟು ಟೈಮ್ ಇದನ್ನ ರಿನ್ಯೂ ಮಾಡಬಹುದಾಗಿರುತ್ತೆ. ಭಾರತದಲ್ಲಿ ಭೌಗೋಳಿಕ ಸೂಚ್ಯಂಕಗಳು ದಿ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ 1999 ನ ಅಡಿಯಲ್ಲಿ ಅಡ್ಮಿನಿಸ್ಟ್ರೇಟ್ ಆಗ್ತಾ ಇರತಕ್ಕಂಥದ್ದು. ಈ ಆಕ್ಟ್ ಸೆಪ್ಟೆಂಬರ್ 2003ರಲ್ಲಿ ಇಟ್ ಕೇಮ್ ಇನ್ ಟು ಎಫೆಕ್ಟ್. ಫಸ್ಟ್ ಪ್ರಾಡಕ್ಟ್ ಭಾರತದಲ್ಲಿ ಜಿಐ ಟ್ಯಾಗ್ ಅನ್ನ ಪಡೆದಿದ್ದಂಥದ್ದು ಡಾರ್ಜಿಲಿಂಗ್ ಟೀ. 2004-05ರಲ್ಲಿ ಇದು ಮೊದಲ ಬಾರಿಗೆ ಭೌಗೋಳಿಕ ಸೂಚ್ಯಂಕವನ್ನ ಭಾರತದಲ್ಲಿ ಪಡೆದ ಒಂದು ಪ್ರಾಡಕ್ಟ್ ಆಗಿದೆ. ಭಾರತದಲ್ಲಿ ಜಿಐ ಟ್ಯಾಗ್ಗೆ ನೋಡಲ್ ಏಜೆನ್ಸಿ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, DPIIT, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಡಿಯಲ್ಲಿನ ಈ ಡಿಪಾರ್ಟ್ಮೆಂಟ್ ಇದಕ್ಕೆ ನೋಡಲ್ ಏಜೆನ್ಸಿ ಆಗಿರ್ತಕ್ಕಂಥದ್ದು. ಇದನ್ನ ಜಿಐಸ್ಗಳನ್ನ, ಭೌಗೋಳಿಕ ಸೂಚ್ಯಂಕಗಳನ್ನ, WTO ದ ಅಗ್ರಿಮೆಂಟ್ ಆನ್ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಟ್ರಿಪ್ಸ್ ಅಗ್ರಿಮೆಂಟ್ನ ಅಡಿಯಲ್ಲಿ ಆರ್ಟಿಕಲ್ 22 ಆಫ್ 1 ನಲ್ಲಿ ನಾವು ಇದನ್ನ ಕಾಣಬಹುದಾಗುತ್ತೆ. ಭಾರತದಲ್ಲಿ ಇದುವರೆಗೂ 300ಕ್ಕೂ ಹೆಚ್ಚು ಜಿಐ ಟ್ಯಾಗ್ಸ್ಗಳನ್ನ ನಾವು ಕಾಣಬಹುದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನಾವು ಡಿಸ್ಕಸ್ ಮಾಡೋಣ. ಈ ಕೆಳಗಿನವುಗಳಲ್ಲಿ ಯಾವಕ್ಕೆ ಜಿಐ ಟ್ಯಾಗ್ ದೊರಕಿದೆ ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕಾಗತ್ತೆ. ಕನ್ಸಿಡರ್ ದಿ ಫಾಲೋಯಿಂಗ್ ಅಂತ ಹೇಳಿ: ಬನಾರಸ್ ಬ್ರೋಕೇಡ್ಸ್ ಅಂಡ್ ಸ್ಯಾರೀಸ್, ರಾಜಸ್ಥಾನಿ ದಾಲ್ ಬಾಟಿ ಚೂರ್ಮಾ, ತಿರುಪತಿ ಲಾಡು, ಈ ಮೂರುಗಳಲ್ಲಿ ಯಾವುದು ಜಿಐ ಸ್ಟೇಟಸ್ ಪಡೆದಿದೆ ಅಂತ ಹೇಳಿ. ಕೇವಲ 1, 2 ಮತ್ತು 3, 1 ಮತ್ತು 3 ಮತ್ತು ಎಲ್ಲವೂ ಕೂಡ ಪಡೆದಿದೆ ಅನ್ನುವಂಥ ಆಪ್ಷನ್ಸ್ಗಳನ್ನು ನಾವಿಲ್ಲಿ ನೀಡಿದ್ದೇವೆ. ಸರಿಯಾದ ಉತ್ತರವನ್ನ ತಿಳಿಸಿ. ಮುಂದಿನ ಆರ್ಟಿಕಲ್ ಇಂಡಿಯನೈಸಿಂಗ್ ದ ಲೀಗಲ್ ಸಿಸ್ಟಮ್ ಅಂಡ್ ಸುಪ್ರೀಂ ಕೋರ್ಟ್ಸ್ ವ್ಯೂಸ್. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನ ಭಾರತೀಕರಣಗೊಳಿಸೋದ್ರ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಅಟ್ಲೀಸ್ಟ್ 2 ಸುಪ್ರೀಂ ಕೋರ್ಟ್ ಜಡ್ಜಸ್ ಆದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನ ಇಂಡಿಯನೈಸ್ ಮಾಡಬೇಕು ಅಂತ ಹೇಳಿ ಮಾತನಾಡಿರ್ತಕ್ಕಂಥದ್ದು. ಜಸ್ಟಿಸ್ ಎಸ್ ಅಬ್ದುರ್ ನಜೀರ್ ಅವರು ತಿಳಿಸುವಂತೆ ಭಾರತ ಸಾಕಷ್ಟು ಕಾನೂನು ತಜ್ಞರನ್ನ ಈ ಹಿಂದೆ ನಮ್ಮ ಹಳೆಯ ಪದ್ಧತಿಗಳಲ್ಲೇ ಕಂಡಿರ್ತಕ್ಕಂಥದ್ದು. ಮನು, ಕೌಟಿಲ್ಯ, ಕಾತ್ಯಾಯನ, ಬೃಹಸ್ಪತಿ, ನಾರದ, ಪರಶರ, ಯಜ್ಞವಲ್ಕ್ಯ ಇವರೆಲ್ಲರೂ ಕೂಡ ಭಾರತದ ಕಾನೂನು ವ್ಯವಸ್ಥೆಗೆ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ ಏನ್ಷಂಟ್ ಇಂಡಿಯಾದಲ್ಲೇ. ಹಾಗಿದ್ದು ಕೂಡ ನಾವು ಭಾರತೀಯರು ಒಂದು ನೆಗ್ಲಿಜೆನ್ಸ್ ಅನ್ನ ನಮ್ಮ ಹಳೆಯ ಲೀಗಲ್ ಸಿಸ್ಟಮ್ನ ಮೇಲೆ ತೋರಿಸ್ತಾ ಇದ್ದೇವೆ. ಕಲೋನಿಯಲ್ ಲೀಗಲ್ ಸಿಸ್ಟಮ್ ಅನ್ನ ಅದು ಹೇಗಿದೆಯೋ ಹಾಗೆ ನಾವು ಒಪ್ಪಿಕೊಂಡಿರ್ತಕ್ಕಂಥದ್ದು. ನಮ್ಮ ಸಂವಿಧಾನದ ಗುರಿಗಳನ್ನ ನಾವು ಮುಟ್ಟಬೇಕು ಅಂದಾಗ ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ಗೆ ವಿರುದ್ಧವಾಗಿ ನಾವು ನಡಿಬಾರದು. ನಮ್ಮ ಪೂರ್ವಜರ ಕಾಲಘಟ್ಟಗಳಲ್ಲಿ ಇದ್ದಂತ ಭಾರತೀಯ ಕಾನೂನು ವ್ಯವಸ್ಥೆ ಏನಿತ್ತು ಅದನ್ನ ನಾವು ಇನ್ನಷ್ಟು ಇವತ್ತಿನ ತಕ್ಕಂಗೆ ನಾವು ಮಾಡಿಫೈ ಮಾಡಿಕೊಂಡು ಅದನ್ನ ನಾವು ಬಳಕೆ ಮಾಡಿಕೊಳ್ಳುವಂಥದ್ದು ಸರಿ ಅಂತ ಹೇಳಿ ಇವರು ತಿಳಿಸುವಂಥದ್ದು. ಇದರ ಮೂಲವನ್ನ ಹುಡುಕ್ತಾ ಹೋದಾಗ 1986ರಲ್ಲೇ MC ಮೆಹ್ತಾ ಕೇಸ್ನಲ್ಲಿ ಆಗಿನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂಥ PN ಭಾಗವತಿ ಅವರು ನಮ್ಮ ಓನ್ ಜುರಿಸ್ಪ್ರುಡೆನ್ಸ್ ಅನ್ನ ನಾವು ಬಿಲ್ಡಪ್ ಮಾಡಬೇಕಾಗತ್ತೆ, ನಮ್ಮಲ್ಲಿರುವ ಎಲ್ಲ ಮೂಲಗಳಿಂದ ಒಂದು ಬೆಳಕನ್ನ ನಾವು ಪಡ್ಕೊಳ್ತಾ ಅಂತ ಹೇಳಿ ತಿಳಿಸ್ತಾರೆ. ಅಂದ್ರೆ ಇಂಡಿಯನೈಸೇಷನ್ ಬಗ್ಗೆ ಆಗಲೇ ಮಾತನಾಡುವಂಥದ್ದು. ನಮಗೆ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಕೂಡ ಇಂಗ್ಲಿಷ್ ಲಾ ಏನಿದೆ ಅಥವಾ ಫಾರಿನ್ ಕಂಟ್ರಿಯ ಲೀಗಲ್ ಆರ್ಡರ್ ಏನಿದೆ ಅದನ್ನ ಫಾಲೋ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು ಅವತ್ತೇ ತಿಳಿಸ್ತಾರೆ. ಅದಾದ ನಂತರದಲ್ಲಿ ಇಂಡಿಯನೈಸೇಷನ್ ಬಗ್ಗೆ ಈಗಿನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂಥ NV ರಮಣ ಅವರು ಇತ್ತೀಚೆಗೆ ಮಾತನಾಡಿರ್ತಕ್ಕಂಥದ್ದು. ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನ ಭಾರತೀಕರಣಗೊಳಿಸೋದ್ರಿಂದ ಬಡವರಿಗೆ ಹೆಚ್ಚು ಆಕ್ಸೆಸ್ ಅನ್ನ ನೀಡಿದಂತಾಗತ್ತೆ, ನ್ಯಾಯವನ್ನ ಅವರು ಪಡೆಯೋದಕ್ಕೆ ಹೆಚ್ಚು ನೆರವಾಗುತ್ತೆ. ಇದು ಇವತ್ತು ಅವಶ್ಯಕವಾದಂಥ ಒಂದು ಅಂಶ ಅಂತ ಹೇಳಿ ನೀಡ್ ಆಫ್ ದಿ ಅವರ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೆ ಪ್ರಾಕ್ಟಿಕಾಲಿಟಿಯನ್ನ ನಾವು ಯೋಚನೆ ಮಾಡೋದ್ರೂ ಕೂಡ ಭಾರತದ ನ್ಯಾಯಾಂಗ ವ್ಯವಸ್ಥೆ ನಮ್ಮೊಂದನೇ ಹುಟ್ಟಿದಂಥ ಒಂದು ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ಹೆಚ್ಚು ಪ್ರಾಕ್ಟಿಕಲ್ ರಿಯಾಲಿಟೀಸ್ಗಳನ್ನು ನಮ್ಮ ಸಮಾಜದಲ್ಲಿ ಹೊಂದಿರುತ್ತೆ. ಮತ್ತು ನಮ್ಮ ಡೆಲಿವರಿ ಸಿಸ್ಟಮ್ಸ್ ಏನಿರುತ್ತೆ, ಜಸ್ಟಿಸ್ ಡೆಲಿವರಿ ಸಿಸ್ಟಮ್ಸ್, ಇವುಗಳನ್ನು ಪ್ರಾದೇಶಿಕವಾಗಿ ಮಾಡೋದ್ರಿಂದಾಗಿ ಹೆಚ್ಚು ನೆರವಾಗುತ್ತೆ ಅಂತ ಹೇಳಿ ತಿಳಿಸುವಂಥದ್ದು.
ಉದಾಹರಣೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಜಗಳ ಮಾಡಿಕೊಂಡು ಫ್ಯಾಮಿಲಿ ಡಿಸ್ಪ್ಯೂಟ್ಸ್ಗಳನ್ನ ಮಾಡಿಕೊಂಡು ಕೋರ್ಟಿಗೆ ಬರುವಂತವರಿಗೆ ಔಟ್ ಆಫ್ ದಿ ಕೋರ್ಟ್ನಲ್ಲಿ ಸಾಲ್ವ್ ಮಾಡುವಂಥದ್ದೇ ಹೆಚ್ಚು ಮುಖ್ಯವಾಗುತ್ತೆ. ಅದನ್ನು ಕೂಡ ಕೋರ್ಟಿಗೆ ತಂದು ಕೇಸಸ್ಗಳನ್ನ ಪೈಲಪ್ ಮಾಡುವಂಥದ್ದು ಅವಶ್ಯಕವಿರೋದಿಲ್ಲ. ಅದನ್ನ ಸಾಲ್ವ್ ಮಾಡೋ ರೀತಿಯೇ ಬೇರೆ ಆಗಿರುತ್ತೆ. ಇಂಥ ಕೇಸಸ್ಗಳಲ್ಲಿ ಹಿಂದಿನ ದಿನಗಳಲ್ಲಿ ಔಟ್ ಆಫ್ ದಿ ಕೋರ್ಟ್ನಲ್ಲೇ, ಯಾಕೆಂದ್ರೆ ಆಗ ಕೋರ್ಟು ಕೂಡ ಇರಲಿಲ್ಲ, ಪಂಚಾಯಿತಿಗಳು ನಡೀತಾ ಇತ್ತು, ಅಥವಾ ಊರಿನ ಗ್ರಾಮಸ್ಥರು ಸೇರಿ ಹಿರಿಯರು ಸೇರಿ ಇದನ್ನ ಇತ್ಯರ್ಥ ಮಾಡ್ತಾ ಇದ್ರು. ಈ ರೀತಿ ಇಂಥ ಕೇಸಸ್ಗಳಿಗೆ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಆಗುವಂಥದ್ದೇ ಸರಿ ಅಂತ ಕಾಣುತ್ತೆ. ಹಾಗಾಗಿ NV ರಮಣ ಅವರು ತಿಳಿಸುವಂತೆ ಹೆಚ್ಚು ಸಜೆಷನ್ಸ್ಗಳನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಸಿಂಪ್ಲಿಫಿಕೇಶನ್ ಮಾಡಿದಂತಾಗತ್ತೆ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ದು. ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಅನ್ನ ಸರಳೀಕರಣಗೊಳಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ ಮತ್ತು ಇದನ್ನ ಹೆಚ್ಚು ಟ್ರಾನ್ಸ್ಪರೆಂಟ್ ಆಗಿ ಎಲ್ಲರಿಗೂ ಕೂಡ ಆಕ್ಸೆಸಿಬಲ್ ಆಗುವಂತೆ, ಮೋರ್ ಎಫೆಕ್ಟಿವ್ ಆಗುವಂತೆ ಮಾಡುವಂತ ಅವಶ್ಯಕತೆ ಇದೆ. ಹಾಗೇನೆ ಆಕ್ಸೆಸ್ ಟು ಜಸ್ಟಿಸ್ ಅನ್ನುವಂಥದ್ದು ಅಂಡರ್ಮೈನ್ ಆಗದೇ ಇರುವಂತೆ, ಅದಕ್ಕಿರುವಂತ ಏನೇ ಬ್ಯಾರಿಯರ್ಸ್ ಇದ್ರೂ ಅದನ್ನ ತೆಗೆದು ಹಾಕುವಂತ ಕಾರ್ಯಗಳಾಗಬೇಕಾಗತ್ತೆ. ಜಡ್ಜಸ್ಗಳಾಗಿರಬಹುದು, ಲಾಯರ್ಸ್ಗಳಾಗಿರಬಹುದು, ಒಂದು ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಲಿಟಿಗೆಂಟ್ಸ್ಗಳಿಗೆ ಮತ್ತು ಸ್ಟೇಕ್ ಹೋಲ್ಡರ್ಸ್ಗಳಿಗೆ ಈಸಿಯಾಗಿ ಇಂಥ ಒಂದು ನ್ಯಾಯ ಅನ್ನುವಂಥದ್ದು ಅವರಿಗೆ ದೊರಕೋದಕ್ಕೆ, ಟ್ರಾನ್ಸ್ಪರೆಂಟ್ ಆಗಿರೋದಕ್ಕೆ, ಅಕೌಂಟಬಲ್ ಆಗಿರೋದಕ್ಕೆ ಒಂದು ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು. ಹಾಗೇನೆ ಆಲ್ಟರ್ನೇಟ್ ಡಿಸ್ಪ್ಯೂಟ್ ಮೆಕ್ಯಾನಿಸಮ್ಸ್ಗಳನ್ನು ಕೂಡ ನಾವು ಹೆಚ್ಚಿನದಾಗಿ ಬಳಕೆ ಮಾಡ್ಕೊಳ್ಬೇಕು. ಉದಾಹರಣೆಗೆ ಮೀಡಿಯೇಷನ್ಸ್ ಆಗಿರಬಹುದು, ಕನ್ಸಿಲಿಯೇಷನ್ ಆಗಿರಬಹುದು, ಇವೆಲ್ಲವೂ ಕೂಡ ಇವುಗಳನ್ನು ಹೆಚ್ಚಿನದಾಗಿ ಬಳಕೆ ಮಾಡ್ಕೊಳ್ಳೋದ್ರಿಂದ, ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳೋದ್ರಿಂದ ಲಾಂಗ್ ಪೆಂಡೆನ್ಸಿ ಏನಿದೆ ನಮ್ಮ ಕೋರ್ಟ್ಗಳಲ್ಲಿ ಅವುಗಳು ಕಡಿಮೆ ಆಗುತ್ತೆ. ಅನ್ನೆಸೆಸರಿಯಾಗಿ ಬರುವಂಥ ಲಿಟಿಗೇಷನ್ಸ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸಂಪನ್ಮೂಲಗಳನ್ನು ನಾವು ಉಳಿಸಿದಂತೆ ಕೂಡ ಆಗುತ್ತೆ ಅಂತ ಹೇಳಿ ಸಜೆಷನ್ಸ್ಗಳನ್ನು ನೀಡ್ತಾ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾಗಿ ಭಾರತೀಕರಣವನ್ನ ನಮ್ಮ ಲಾಸ್ಗಳಲ್ಲಿ ನಾವು ಬಳಕೆ ಮಾಡ್ತಿದ್ದೇವೆ ಅಥವಾ ಭಾರತೀಕರಣದತ್ತ ನಾವು ಯಾವ ರೀತಿಯಾದಂತ ಹೆಜ್ಜೆ ಇಟ್ಟಿದ್ದೇವೆ ಅಂತ ಅಂದಾಗ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನುವಂಥದ್ದು ಟ್ರೂಲಿ ಭಾರತೀಯರಿಂದ ಹುಟ್ಟಿರ್ತಕ್ಕಂಥ ಒಂದು ಮೆಕ್ಯಾನಿಸಮ್ ಆಗಿದೆ. ಇನ್ನು ಸಾಕಷ್ಟು ಬಾರಿ ಕೋರ್ಟ್ಸ್ಗಳು ಕೂಡ ಇಂಡಿಯನ್ ಟೆಕ್ಸ್ಟ್ಗಳ ರೆಫರೆನ್ಸ್ ಅನ್ನ ತಮ್ಮ ಜಡ್ಜ್ಮೆಂಟ್ಸ್ಗಳಲ್ಲಿ, ಸೆವೆರಲ್ ಜಡ್ಜ್ಮೆಂಟ್ಸ್ಗಳಲ್ಲಿ ನೀಡಿರ್ತಕ್ಕಂಥದ್ದು. 1980ರಿಂದಲೂ ಕೂಡ ಈಚೆಗೆ ಮನುವಿನ ಕೆಲಸ ಆಗಿರಬಹುದು, ಕೌಟಿಲ್ಯನ ಕೆಲಸಗಳಾಗಿರಬಹುದು, ಇವುಗಳನ್ನ ನಮ್ಮ ತೀರ್ಪುಗಳಲ್ಲಿ ಉದಾಹರಣೆಯಾಗಿ ತಗೊಂಡಿರುವಂಥದ್ದುಂಟು. ಪ್ರೈವಸಿಯ ಜಡ್ಜ್ಮೆಂಟ್ನಲ್ಲೂ ಕೂಡ, ಪುಟ್ಟಸ್ವಾಮಿ ಜಡ್ಜ್ಮೆಂಟ್ನಲ್ಲಿ ಜಸ್ಟಿಸ್ SA ಬೋಬ್ಡೆ ಅವರು even in the ancient and religious texts of India, a well-developed sense of privacy is evident ಅನ್ನುವಂಥ ಒಂದು ಮಾತನ್ನ ನೀಡ್ತಾರೆ. ಹಾಗೇನೆ ಕೌಟಿಲ್ಯ ಅವರ ಅರ್ಥಶಾಸ್ತ್ರ ಅನ್ನುವಂಥದ್ದು ಇನ್ನೊಬ್ಬರ ಮನೆಗೆ ಎಂಟ್ರಿ ಆಗುವುದನ್ನ, ಓನರಿನ ಕನ್ಸೆಂಟ್ ಇಲ್ಲದೆ ಇನ್ನೊಬ್ಬರ ಮನೆಗೆ ಹೋಗೋದನ್ನ ತಡೆಯುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಪ್ರೈವಸಿಯ ಜಡ್ಜ್ಮೆಂಟ್ ನಲ್ಲಿ ಕಾಣಬಹುದಾಗಿತ್ತು. ಈ ರೀತಿಯಾಗಿ ನಮ್ಮ ಏನ್ಷಿಯಂಟ್ ಲೀಗಲ್ ಸಿಸ್ಟಮ್ ನೊಟ್ಟಿಗೆ ನಾವು ನಂಟನ್ನ ಬೆಳೆಸ್ತಾನೆ ಬಂದಿದ್ದೇವೆ. ಆದ್ರೂ ಕೂಡ ಏನ್ಷಿಯಂಟ್ ಟೆಕ್ಸ್ಟ್ ಗಳನ್ನ ನಾವು ಬಳಕೆ ಮಾಡ್ಕೊಳ್ಳುವಲ್ಲಿ ಸಾಕಷ್ಟು ಇಶ್ಯೂಸ್ಗಳು ಕೂಡ ಇವೆ. ಉದಾಹರಣೆಗೆ ಶಬರಿಮಲ ಕೇಸನ್ನ ನಾವು ನೋಡೋದಾದ್ರೆ ಇಲ್ಲಿ ಮನುಸ್ಮೃತಿಯನ್ನ ಇದು ಪಾಯಿಂಟ್ ಔಟ್ ಮಾಡ್ತಾ ಇದೆ. ಏನ್ಷಿಯಂಟ್ ರಿಲಿಜಿಯಸ್ ಟೆಕ್ಸ್ಟ್ ಅಥವಾ ಕಸ್ಟಮ್ಸ್ಗಳು ಮೆನ್ಸ್ಚುರೇಟಿಂಗ್ ವುಮೆನ್ ಅನ್ನ, ಸರೌಂಡಿಂಗ್ ಅನ್ನ ಪಲ್ಯೂಟ್ ಮಾಡ್ತಾರೆ ಅಂತ ಹೇಳಿ ಕನ್ಸಿಡರ್ ಮಾಡುತ್ತೆ. ಇದು ಸರಿಯಲ್ಲ. ಈ ರೀತಿಯ ಅಂಶಗಳಿದ್ದಾಗ ಇದನ್ನ ಯಾವ ರೀತಿಯಾಗಿ ಡೀಲ್ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಹಾಗೇನೆ ಮೆನ್ಸ್ಚುರಲ್ ಟ್ಯಾಬೂಸ್ಗಳನ್ನ ಲೆಜಿಟಿಮೈಸ್ ಮಾಡುವಂತ ವಿಚಾರ ಆಗಿರಬಹುದು, ಪ್ಯೂರಿಟಿ ಅಂಡ್ ಪಲ್ಯೂಷನ್ ಅನ್ನುವಂಥ ನೋಷನ್ ಅನ್ನ ತೆಗೆದು ಹಾಕುವಂಥದ್ದಾಗಿರಬಹುದು, ಮೆನ್ಸ್ಚುರೇಟಿಂಗ್ ವುಮೆನ್ ಅನ್ನ ಟೆಂಪಲ್ಗೆ ಎಂಟ್ರಿ ಮಾಡುವಂತ ಅದರ ಬಗ್ಗೆ ಇರುವಂತ ಒಂದು ಮೂವ್ಮೆಂಟ್ಗೆ ಇದು ಲಿಮಿಟ್ ಮಾಡುವಂತ ಟೆಕ್ಸ್ಟ್ಗಳಾಗುತ್ತೆ ಏನ್ಷಿಯಂಟ್ ಟೆಕ್ಸ್ಟ್ಗಳು. ಹಾಗಾಗಿ ಒಟ್ಟಾರೆಯಾಗಿ ಭಾರತದ ಈಗಿನ ಸಮಾಜಕ್ಕೆ ಒಗ್ಗಿಕೊಳ್ಳುವಂತೆ ಭಾರತೀಯ ಮೂಲಗಳ ಒಂದು ಕಾನೂನುಗಳು ಏನಿತ್ತು ಅದರಿಂದನೇ ನಾವು ನಮ್ಮ ಬೇರಿನಿಂದ ನಾವು ಒಂದು ಕಾನೂನು ಪದ್ಧತಿಯನ್ನ ರೂಪುಗೊಳಿಸಬೇಕಾಗತ್ತೆ. ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಅನ್ನುವಂಥದ್ದು ಸಿಂಪಲ್ ಆಗಿರ್ಬೇಕಾಗತ್ತೆ. ಜಸ್ಟಿಸ್ ಡೆಲಿವರಿ ಮಾಡುವಾಗ ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ, ಬಡವರಿಗೂ ಕೂಡ, ಗ್ರಾಮೀಣ ಭಾಗದ ಜನಗಳಿಗೂ ಕೂಡ ಕೋರ್ಟ್ ಅಂದಾಗ, ಜಡ್ಜಸ್ ಅಂದಾಗ ಅದು ಭಯ ಹುಟ್ಟಿಸುವಂತಿರಬಾರದು. ಎಲ್ಲರಿಗೂ ಕೂಡ ಟ್ರಾನ್ಸ್ಪರೆಂಟ್ ಆಗಿ, ಈಸಿಲಿ ಆಕ್ಸೆಸಿಬಲ್ ಆಗಿ ಇರಬೇಕು ಅನ್ನುವಂಥದ್ದು. ಬರುವಂತಹ ದಿನಗಳಲ್ಲಿ ಈ ರೀತಿಯ ಸುಧಾರಣೆಗಳನ್ನ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಾಣುವಂತ ಇಚ್ಛೆಯನ್ನು ಪಡೋಣ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನ ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.